ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಪ್ರಕರಣವನ್ನು ಅವನ ಪತ್ನಿ ಶ್ವೇತಾ ನೀಡಿದ ದೂರಿನನ್ವಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಆತನ ಪುತ್ರ ಪಂಪನಗೌಡ ವಿರುದ್ಧ A1 ಮತ್ತು A2 ಸೇರಿ ಎರಡು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು CID ಅಧಿಕಾರಿಗಳು ಯಾದಗಿರಿ ನಗರದ DYSP ಕಚೇರಿಗೆ ಆಗಮಿಸಿರುವಂಥದ್ದು. ಅಂತಂದರೆ ಈ ಒಂದು ಪ್ರಕರಣ ದಾಖಲಿಸಿದ ಸಂದರ್ಭದಲ್ಲಿ ಏನು ಈ ಒಂದು ತನಿಖೆಯನ್ನು ಅಧಿಕಾರಿ ಸರ್ಕಾರ ಶೀಘ್ರದಲ್ಲೇ ಏನು ಈ ಒಂದು ತನಿಖೆಯನ್ನು ಪೊಲೀಸರ ಬದಲಾಗಿ CID ಹೆಗಲಿಗೆ ವಹಿಸಿರುವಂಥದ್ದು. ಅಂತಂದರೆ ಈ ಒಂದು ತನಿಖೆಯನ್ನು ದಾರಿ ತಪ್ಪಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ CID ಹೆಗಲಿಗೆ ಈ ಒಂದು ತನಿಖೆಯನ್ನು ಸರ್ಕಾರ ಈ ಒಂದು ಸಾವು ನಡೆದಂಥ ಒಂದೇ ದಿನದಲ್ಲೇ ಒಂದು CID ಹೆಗಲಿಗೆ ವಹಿಸಿ ಆದೇಶವನ್ನು ಮಾಡಿರುವಂಥದ್ದು. ಈ ಹಿನ್ನೆಲೆ ಇವತ್ತು ಯಾದಗಿರಿ ನಗರಕ್ಕೆ CID ಅಧಿಕಾರಿಗಳು ಈಗಾಗಲೇ ಎಂಟ್ರಿ ಕೊಟ್ಟು ಈ ಒಂದು ಕಚೇರಿಯಲ್ಲಿ ಸದ್ಯ ಇವಾಗ ದಾಖಲಾತಿಗಳನ್ನು ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ದು. ಅಂದರೆ ಈ ಒಂದು FIR ನಲ್ಲಿ ಯಾವ ರೀತಿ ಉಲ್ಲೇಖ ಆಗಿದೆ, ಅದರ ಜೊತೆಗೆ ಆ ಪತ್ನಿ ನೀಡಿರೋ ದೂರಿನ ಉಲ್ಲೇಖ ಏನು, ಮತ್ತು ಇಲ್ಲಿರುವಂಥ ಸ್ಥಳೀಯ ಪೊಲೀಸರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನು ಸಹ ಪಡೆಯುವಂಥ ಕೆಲಸ ಸಹ ಇಲ್ಲಿ CID ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. CID DYSP ಪುನೀತ್ ನೇತೃತ್ವದ ಅಧಿಕಾರಿ ಈ ಒಂದು ಕಚೇರಿಗೆ ಆಗಮಿಸಿ ಇಲ್ಲಿರುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು. ನಿನ್ನೆ ಏನು ಯಾದಗಿರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ಪ್ರಕರಣವನ್ನು ಸಹ ಇವತ್ತು CID ಅಧಿಕಾರಿಗಳು ಅವ್ರ ಕೈಗೆ ಇವತ್ತು ಸೇರಲಿರುವಂಥದ್ದು. ಯಾಕಂತಂದರೆ ಈ ಒಂದು ಪೊಲೀಸ್ ಠಾಣೆಯಲ್ಲಿ ಇರುವಂಥ ಕೆಲವೊಂದು ಕಡತಗಳನ್ನು ಪರಿಶೀಲನೆ ಆಗಿರ್ಬೋದು ಮತ್ತು ಅದರ ಜೊತೆಗೆ ಇಲ್ಲಿರುವಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆದು ಇದಾದ ಬಳಿಕ ಏನು PSI ಸಾವಾಗಿದ್ರಲ್ಲ ಅವರು ಇರುವಂತಹ ಏನು ಕಚೇರಿ ಅಂತಂದರೆ ಅವರೊಂದು ಏನು ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲೂ ಸಹ ಈ ಒಂದು ಅಧಿಕಾರಿಗಳು ಹೋಗಿ ಪರಿಶೀಲನೆಯನ್ನು ನಡೆಸುವಂಥ ಸಾಧ್ಯತೆ ಇರುವಂಥದ್ದು. ಅಂತಂದರೆ ಆ ಒಂದು ನಿವಾಸದಲ್ಲಿ ಅವರು ಮೃತಪಟ್ಟಿರುವ ಹಿನ್ನೆಲೆ ಆ ಒಂದು ನಿವಾಸದ ಮೇಲೂ ಸಹ ಈಗ ಒಂದು CID ಅಧಿಕಾರಿಗಳು ಹೋಗಿ ಅಲ್ಲೂ ಒಂದು ಕೆಲವೊಂದಿಷ್ಟು ಪರಿಶೀಲನೆ ನಡೆಸುವಂಥ ಸಾಧ್ಯತೆ ಕಾಣ್ತಾ ಇರುವಂಥದ್ದು. ಈಗ ನೋಡ್ತಾ ಇರ್ಬೋದು ಈ ಒಂದು ವ್ಯಾನ್ಗಳ ಮೂಲಕ ಬಂದಂಥ CID ಅಧಿಕಾರಿಗಳು ಸದ್ಯ ಈ ಒಂದು DYSP ಕಚೇರಿಯಲ್ಲಿ ಏನು ಬಂದು ಸಾಕಷ್ಟು ಒಂದು ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ರ ಜೊತೆಗೆ ಇವತ್ತೇನು ಅಂತಂದರೆ ಈ ಒಂದು ಕೇಸ್ ಫೈಲನ್ನು ಇಲ್ಲಿ ಯಾದಗಿರಿ ಪೊಲೀಸರನ್ನು CID ಅಧಿಕಾರಿಗಳ ಕೈಗೆ ವಹಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿ PSI ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಪ್ರಕರಣವನ್ನು ಅವನ ಪತ್ನಿ ಶ್ವೇತಾ ನೀಡಿದ ದೂರಿನನ್ವಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಆತನ ಪುತ್ರ ಪಂಪನಗೌಡ ವಿರುದ್ಧ A1 ಮತ್ತು A2 ಸೇರಿ ಎರಡು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು CID ಅಧಿಕಾರಿಗಳು ಯಾದಗಿರಿ ನಗರದ DYSP ಕಚೇರಿಗೆ ಆಗಮಿಸಿರುವಂಥದ್ದು. ಅಂತಂದರೆ ಈ ಒಂದು ಪ್ರಕರಣ ದಾಖಲಿಸಿದ ಸಂದರ್ಭದಲ್ಲಿ ಏನು ಈ ಒಂದು ತನಿಖೆಯನ್ನು ಅಧಿಕಾರಿ ಸರ್ಕಾರ ಶೀಘ್ರದಲ್ಲೇ ಏನು ಈ ಒಂದು ತನಿಖೆಯನ್ನು ಪೊಲೀಸರ ಬದಲಾಗಿ CID ಹೆಗಲಿಗೆ ವಹಿಸಿರುವಂಥದ್ದು. ಅಂತಂದರೆ ಈ ಒಂದು ತನಿಖೆಯನ್ನು ದಾರಿ ತಪ್ಪಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ CID ಹೆಗಲಿಗೆ ಈ ಒಂದು ತನಿಖೆಯನ್ನು ಸರ್ಕಾರ ಈ ಒಂದು ಸಾವು ನಡೆದಂಥ ಒಂದೇ ದಿನದಲ್ಲೇ ಒಂದು CID ಹೆಗಲಿಗೆ ವಹಿಸಿ ಆದೇಶವನ್ನು ಮಾಡಿರುವಂಥದ್ದು. ಈ ಹಿನ್ನೆಲೆ ಇವತ್ತು ಯಾದಗಿರಿ ನಗರಕ್ಕೆ CID ಅಧಿಕಾರಿಗಳು ಈಗಾಗಲೇ ಎಂಟ್ರಿ ಕೊಟ್ಟು ಈ ಒಂದು ಕಚೇರಿಯಲ್ಲಿ ಸದ್ಯ ಇವಾಗ ದಾಖಲಾತಿಗಳನ್ನು ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ದು. ಅಂದರೆ ಈ ಒಂದು FIR ನಲ್ಲಿ ಯಾವ ರೀತಿ ಉಲ್ಲೇಖ ಆಗಿದೆ, ಅದರ ಜೊತೆಗೆ ಆ ಪತ್ನಿ ನೀಡಿರೋ ದೂರಿನ ಉಲ್ಲೇಖ ಏನು, ಮತ್ತು ಇಲ್ಲಿರುವಂಥ ಸ್ಥಳೀಯ ಪೊಲೀಸರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನು ಸಹ ಪಡೆಯುವಂಥ ಕೆಲಸ ಸಹ ಇಲ್ಲಿ CID ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. CID DYSP ಪುನೀತ್ ನೇತೃತ್ವದ ಅಧಿಕಾರಿ ಈ ಒಂದು ಕಚೇರಿಗೆ ಆಗಮಿಸಿ ಇಲ್ಲಿರುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು. ನಿನ್ನೆ ಏನು ಯಾದಗಿರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ಪ್ರಕರಣವನ್ನು ಸಹ ಇವತ್ತು CID ಅಧಿಕಾರಿಗಳು ಅವ್ರ ಕೈಗೆ ಇವತ್ತು ಸೇರಲಿರುವಂಥದ್ದು. ಯಾಕಂತಂದರೆ ಈ ಒಂದು ಪೊಲೀಸ್ ಠಾಣೆಯಲ್ಲಿ ಇರುವಂಥ ಕೆಲವೊಂದು ಕಡತಗಳನ್ನು ಪರಿಶೀಲನೆ ಆಗಿರ್ಬೋದು ಮತ್ತು ಅದರ ಜೊತೆಗೆ ಇಲ್ಲಿರುವಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆದು ಇದಾದ ಬಳಿಕ ಏನು PSI ಸಾವಾಗಿದ್ರಲ್ಲ ಅವರು ಇರುವಂತಹ ಏನು ಕಚೇರಿ ಅಂತಂದರೆ ಅವರೊಂದು ಏನು ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲೂ ಸಹ ಈ ಒಂದು ಅಧಿಕಾರಿಗಳು ಹೋಗಿ ಪರಿಶೀಲನೆಯನ್ನು ನಡೆಸುವಂಥ ಸಾಧ್ಯತೆ ಇರುವಂಥದ್ದು. ಅಂತಂದರೆ ಆ ಒಂದು ನಿವಾಸದಲ್ಲಿ ಅವರು ಮೃತಪಟ್ಟಿರುವ ಹಿನ್ನೆಲೆ ಆ ಒಂದು ನಿವಾಸದ ಮೇಲೂ ಸಹ ಈಗ ಒಂದು CID ಅಧಿಕಾರಿಗಳು ಹೋಗಿ ಅಲ್ಲೂ ಒಂದು ಕೆಲವೊಂದಿಷ್ಟು ಪರಿಶೀಲನೆ ನಡೆಸುವಂಥ ಸಾಧ್ಯತೆ ಕಾಣ್ತಾ ಇರುವಂಥದ್ದು. ಈಗ ನೋಡ್ತಾ ಇರ್ಬೋದು ಈ ಒಂದು ವ್ಯಾನ್ಗಳ ಮೂಲಕ ಬಂದಂಥ CID ಅಧಿಕಾರಿಗಳು ಸದ್ಯ ಈ ಒಂದು DYSP ಕಚೇರಿಯಲ್ಲಿ ಏನು ಬಂದು ಸಾಕಷ್ಟು ಒಂದು ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ರ ಜೊತೆಗೆ ಇವತ್ತೇನು ಅಂತಂದರೆ ಈ ಒಂದು ಕೇಸ್ ಫೈಲನ್ನು ಇಲ್ಲಿ ಯಾದಗಿರಿ ಪೊಲೀಸರನ್ನು CID ಅಧಿಕಾರಿಗಳ ಕೈಗೆ ವಹಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿ PSI ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಪ್ರಕರಣವನ್ನು ಅವನ ಪತ್ನಿ ಶ್ವೇತಾ ನೀಡಿದ ದೂರಿನನ್ವಯ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಆತನ ಪುತ್ರ ಪಂಪನಗೌಡ ವಿರುದ್ಧ A1 ಮತ್ತು A2 ಸೇರಿ ಎರಡು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು CID ಅಧಿಕಾರಿಗಳು ಯಾದಗಿರಿ ನಗರದ DYSP ಕಚೇರಿಗೆ ಆಗಮಿಸಿರುವಂಥದ್ದು. ಅಂತಂದರೆ ಈ ಒಂದು ಪ್ರಕರಣ ದಾಖಲಿಸಿದ ಸಂದರ್ಭದಲ್ಲಿ ಏನು ಈ ಒಂದು ತನಿಖೆಯನ್ನು ಅಧಿಕಾರಿ ಸರ್ಕಾರ ಶೀಘ್ರದಲ್ಲೇ ಏನು ಈ ಒಂದು ತನಿಖೆಯನ್ನು ಪೊಲೀಸರ ಬದಲಾಗಿ CID ಹೆಗಲಿಗೆ ವಹಿಸಿರುವಂಥದ್ದು. ಅಂತಂದರೆ ಈ ಒಂದು ತನಿಖೆಯನ್ನು ದಾರಿ ತಪ್ಪಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ CID ಹೆಗಲಿಗೆ ಈ ಒಂದು ತನಿಖೆಯನ್ನು ಸರ್ಕಾರ
ಸರ್ಕಾರ ಈ ಒಂದು ಸಾವು ನಡೆದಂಥ ಒಂದೇ ದಿನದಲ್ಲೇ ಒಂದು CID ಹೆಗಲಿಗೆ ವಹಿಸಿ ಆದೇಶವನ್ನು ಮಾಡಿರುವಂಥದ್ದು. ಈ ಹಿನ್ನೆಲೆ ಇವತ್ತು ಯಾದಗಿರಿ ನಗರಕ್ಕೆ CID ಅಧಿಕಾರಿಗಳು ಈಗಾಗಲೇ ಎಂಟ್ರಿ ಕೊಟ್ಟು ಈ ಒಂದು ಕಚೇರಿಯಲ್ಲಿ ಸದ್ಯ ಇವಾಗ ದಾಖಲಾತಿಗಳನ್ನು ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ದು. ಅಂದರೆ ಈ ಒಂದು FIR ನಲ್ಲಿ ಯಾವ ರೀತಿ ಉಲ್ಲೇಖ ಆಗಿದೆ, ಅದರ ಜೊತೆಗೆ ಆ ಪತ್ನಿ ನೀಡಿರೋ ದೂರಿನ ಉಲ್ಲೇಖ ಏನು ಮತ್ತು ಇಲ್ಲಿರುವಂಥ ಸ್ಥಳೀಯ ಪೊಲೀಸರಿಂದನೂ ಕೆಲವೊಂದಿಷ್ಟು ಮಾಹಿತಿಯನ್ನು ಸಹ ಪಡೆಯುವಂಥ ಕೆಲಸ ಸಹ ಇಲ್ಲಿ CID ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. CID DYSP ಪುನೀತ್ ನೇತೃತ್ವದ ಅಧಿಕಾರಿ ಈ ಒಂದು ಕಚೇರಿಗೆ ಆಗಮಿಸಿ ಇಲ್ಲಿರುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು. ನಿನ್ನೆ ಏನು ಯಾದಗಿರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ಪ್ರಕರಣವನ್ನು ಸಹ ಇವತ್ತು CID ಅಧಿಕಾರಿಗಳು ಅವ್ರ ಕೈಗೆ ಇವತ್ತು ಸೇರಲಿರುವಂಥದ್ದು. ಯಾಕಂತಂದರೆ ಈ ಒಂದು ಪೊಲೀಸ್ ಠಾಣೆಯಲ್ಲಿ ಇರುವಂಥ ಕೆಲವೊಂದು ಕಡತಗಳನ್ನು ಪರಿಶೀಲನೆ ಆಗಿರ್ಬೋದು ಮತ್ತು ಅದರ ಜೊತೆಗೆ ಇಲ್ಲಿರುವಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆದು ಇದಾದ ಬಳಿಕ ಏನು PSI ಸಾವಾಗಿದ್ರಲ್ಲ ಅವರು ಇರುವಂಥ ಏನು ಕಚೇರಿ ಅಂತಂದರೆ ಅವರೊಂದು ಏನು ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲೂ ಸಹ ಈ ಒಂದು ಅಧಿಕಾರಿಗಳು ಹೋಗಿ ಪರಿಶೀಲನೆಯನ್ನು ನಡೆಸುವಂಥ ಸಾಧ್ಯತೆ ಇರುವಂಥದ್ದು. ಅಂತಂದರೆ ಆ ಒಂದು ನಿವಾಸದಲ್ಲಿ ಅವರು ಮೃತಪಟ್ಟಿರುವ ಹಿನ್ನೆಲೆ ಆ ಒಂದು ನಿವಾಸದ ಮೇಲೂ ಸಹ ಈಗ ಒಂದು CID ಅಧಿಕಾರಿಗಳು ಹೋಗಿ ಅಲ್ಲೂ ಒಂದು ಕೆಲವೊಂದಿಷ್ಟು ಪರಿಶೀಲನೆ ನಡೆಸುವಂಥ ಸಾಧ್ಯತೆ ಕಾಣ್ತಾ ಇರುವಂಥದ್ದು. ಈಗ ನೋಡ್ತಾ ಇರ್ಬೋದು ಈ ಒಂದು ವ್ಯಾನ್ಗಳ ಮೂಲಕ ಬಂದಂಥ CID ಅಧಿಕಾರಿಗಳು ಸದ್ಯ ಈ ಒಂದು DYSP ಕಚೇರಿಯಲ್ಲಿ ಏನು ಬಂದು ಸಾಕಷ್ಟು ಒಂದು ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ರ ಜೊತೆಗೆ ಇವತ್ತೇನು ಅಂತಂದರೆ ಈ ಒಂದು ಕೇಸ್ ಫೈಲನ್ನು ಇಲ್ಲಿ ಯಾದಗಿರಿ ಪೊಲೀಸರನ್ನು CID ಅಧಿಕಾರಿಗಳ ಕೈಗೆ ವಹಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿ PSI ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಪ್ರಕರಣವನ್ನು ಅವನ ಪತ್ನಿ ಶ್ವೇತಾ ನೀಡಿದ ದೂರಿನನ್ವಯ ಶಾಸಕ ಚೆನ್ನರೆಡ್ಡಿ ಪಾಟೀಲ್ ಹಾಗೂ ಆತನ ಪುತ್ರ ಪಂಪನಗೌಡ ವಿರುದ್ಧ A1 ಮತ್ತು A2 ಸೇರಿ 2 ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು CID ಅಧಿಕಾರಿಗಳು ಯಾದಗಿರಿ ನಗರದ DYSP ಕಚೇರಿಗೆ ಆಗಮಿಸಿರುವಂಥದ್ದು. ಅಂತಂದರೆ ಈ ಒಂದು ಪ್ರಕರಣ ದಾಖಲಿಸಿದ ಸಂದರ್ಭದಲ್ಲಿ ಏನು ಈ ಒಂದು ತನಿಖೆಯನ್ನು ಸರ್ಕಾರ ಶೀಘ್ರದಲ್ಲೇ ಏನು ಈ ಒಂದು ತನಿಖೆಯನ್ನು ಪೊಲೀಸರ ಬದಲಾಗಿ CID ಹೆಗಲಿಗೆ ವಹಿಸಿರುವಂಥದ್ದು. ಅಂತಂದರೆ ಈ ಒಂದು ತನಿಖೆಯನ್ನು ದಾರಿ ತಪ್ಪಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ CID ಹೆಗಲಿಗೆ ಈ ಒಂದು ತನಿಖೆಯನ್ನು ಸರ್ಕಾರ ಈ ಒಂದು ಸಾವು ನಡೆದಂಥ ಒಂದೇ ದಿನದಲ್ಲೇ ಒಂದು CID ಹೆಗಲಿಗೆ ವಹಿಸಿ ಆದೇಶವನ್ನು ಮಾಡಿರುವಂಥದ್ದು. ಈ ಹಿನ್ನೆಲೆ ಇವತ್ತು ಯಾದಗಿರಿ ನಗರಕ್ಕೆ CID ಅಧಿಕಾರಿಗಳು ಈಗಾಗಲೇ ಎಂಟ್ರಿ ಕೊಟ್ಟು ಈ ಒಂದು ಕಚೇರಿಯಲ್ಲಿ ಸದ್ಯ ಇವಾಗ ದಾಖಲಾತಿಗಳನ್ನು ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ದು. ಅಂದರೆ ಈ ಒಂದು FIR ನಲ್ಲಿ ಯಾವ ರೀತಿ ಉಲ್ಲೇಖ ಆಗಿದೆ, ಅದರ ಜೊತೆಗೆ ಆ ಪತ್ನಿ ನೀಡಿರೋ ದೂರಿನ ಉಲ್ಲೇಖ ಏನು ಮತ್ತು ಇಲ್ಲಿರುವಂಥ ಸ್ಥಳೀಯ ಪೊಲೀಸರಿಂದನೂ ಕೆಲವೊಂದಿಷ್ಟು ಮಾಹಿತಿಯನ್ನು ಸಹ ಪಡೆಯುವಂಥ ಕೆಲಸ ಸಹ ಇಲ್ಲಿ CID ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. CID DYSP ಪುನೀತ್ ನೇತೃತ್ವದ ಅಧಿಕಾರಿ ಈ ಒಂದು ಕಚೇರಿಗೆ ಆಗಮಿಸಿ ಇಲ್ಲಿರುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು. ನಿನ್ನೆ ಏನು ಯಾದಗಿರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ಪ್ರಕರಣವನ್ನು ಸಹ ಇವತ್ತು CID ಅಧಿಕಾರಿಗಳು ಅವ್ರ ಕೈಗೆ ಇವತ್ತು ಸೇರಲಿರುವಂಥದ್ದು. ಯಾಕಂತಂದರೆ ಈ ಒಂದು ಪೊಲೀಸ್ ಠಾಣೆಯಲ್ಲಿ ಇರುವಂಥ ಕೆಲವೊಂದು ಕಡತಗಳನ್ನು ಪರಿಶೀಲನೆ ಆಗಿರ್ಬೋದು ಮತ್ತು ಅದರ ಜೊತೆಗೆ ಇಲ್ಲಿರುವಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆದು ಇದಾದ ಬಳಿಕ ಏನು PSI ಸಾವಾಗಿದ್ರಲ್ಲ ಅವರು ಇರುವಂಥ ಏನು ಕಚೇರಿ ಅಂತಂದರೆ ಅವರೊಂದು ಏನು ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲೂ ಸಹ ಈ ಒಂದು ಅಧಿಕಾರಿಗಳು ಹೋಗಿ ಪರಿಶೀಲನೆಯನ್ನು ನಡೆಸುವಂಥ ಸಾಧ್ಯತೆ ಇರುವಂಥದ್ದು. ಅಂತಂದರೆ ಆ ಒಂದು ನಿವಾಸದಲ್ಲಿ ಅವರು ಮೃತಪಟ್ಟಿರುವ ಹಿನ್ನೆಲೆ ಆ ಒಂದು ನಿವಾಸದ ಮೇಲೂ ಸಹ ಈಗ ಒಂದು CID ಅಧಿಕಾರಿಗಳು ಹೋಗಿ ಅಲ್ಲೂ ಒಂದು ಕೆಲವೊಂದಿಷ್ಟು ಪರಿಶೀಲನೆ ನಡೆಸುವಂಥ ಸಾಧ್ಯತೆ ಕಾಣ್ತಾ ಇರುವಂಥದ್ದು. ಈಗ ನೋಡ್ತಾ ಇರ್ಬೋದು ಈ ಒಂದು ವ್ಯಾನ್ಗಳ ಮೂಲಕ ಬಂದಂಥ CID ಅಧಿಕಾರಿಗಳು ಸದ್ಯ ಈ ಒಂದು DYSP ಕಚೇರಿಯಲ್ಲಿ ಏನು ಬಂದು ಸಾಕಷ್ಟು ಒಂದು ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ರ ಜೊತೆಗೆ ಇವತ್ತೇನು ಅಂತಂದರೆ ಈ ಒಂದು ಕೇಸ್ ಫೈಲನ್ನು ಇಲ್ಲಿ ಯಾದಗಿರಿ ಪೊಲೀಸರನ್ನು CID ಅಧಿಕಾರಿಗಳ ಕೈಗೆ ವಹಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.